and help secure their availability for these strategic and important sectors. I propose to undertake a comprehensive review of the rate structure over the next 6 months to rationalize and simplify it for ease of trade. ಇಡೀ ದೇಶದ ಜನ ಕೇಂದ್ರದ ಬಜೆಟ್ ಮೇಲೆ ಬಹಳ ನಿರೀಕ್ಷೆನ ಇಟ್ಕೊಂಡಿದ್ರು. ನೋಡಿ, ಆಮದು ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲೆ ತೆರಿಗೆ ಹೆಚ್ಚಳ ಆಗಿದೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ 32.07 ಲಕ್ಷ ಕೋಟಿ ಬಜೆಟ್ ಏನಿದೆಯಲ್ಲ, ಈ ಬಜೆಟ್ನಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ದುಬಾರಿ, ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದಂಗೆ ಆಮದು ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಹೆಚ್ಚಳ ಮಾಡಿದೆ ಕೇಂದ್ರ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಹಳ ಕ್ಲಿಯರ್ ಆಗಿ ತಮ್ಮ ಬಜೆಟ್ ಪ್ರತಿ ಓದೋ ಸಂದರ್ಭದಲ್ಲಿ ಯಾವುದರ ತೆರಿಗೆಯನ್ನು ಹೆಚ್ಚಳ ಮಾಡಿದ್ದೀವಿ, ಮಧ್ಯಮ ವರ್ಗದ ಜನರಿಗೆ, ಬಡವರಿಗೆ, ವ್ಯಾಪಾರಿಗಳಿಗೆ, ಕೈಗಾರಿಕಾ ಉದ್ಯಮಿಗಳಿಗೆ ಏನೇನು ಇದು ಅನುಕೂಲ ಆಗುತ್ತೆ ಮತ್ತು ಏನೇನು ತೆರಿಗೆ ಹೆಚ್ಚಳ ಆಗುತ್ತೆ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆಮದು ಬಟ್ಟೆಗಳ ಮೇಲೆ ಸುಂಕವನ್ನು ಕೂಡ ಏರಿಕೆ ಮಾಡಲಾಗಿದೆ. ಆಮದು ಆಗುವಂಥ ಬಟ್ಟೆ ಇದೆಯಲ್ಲ, ಅದರ ಮೇಲಿನ ಸುಂಕವನ್ನು ಏರಿಕೆ ಮಾಡಲಾಗಿದೆ. ಅದರಂತೆ ಈ ಭಾಗ ಅಂದರೆ ಈ ಕ್ಷೇತ್ರದ ಜನರಿಗೆ, ಟ್ರೇಡಿಂಗ್ ವ್ಯಾಪಾರ ವಹಿವಾಟು ಮಾಡುವಂಥ ಜನರಿಗೆ ಇದು ಸ್ವಲ್ಪ ದುಬಾರಿ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಚರ್ಮದ ಶೂ, ಬೆಲ್ಟ್, ಚಪ್ಪಲಿ ದುಬಾರಿ ಆಗುತ್ತೆ. ಯಾವ್ಯಾವುದಕ್ಕೆ ಜನ ಇನ್ನು ಮುಂದೆ ದುಡ್ಡು ಕೊಟ್ಟು ಖರೀದಿ ಮಾಡುವಂಥ ವರ್ಗ ಏನಿದೆಯಲ್ಲ, ಅವರಿಗೆ ಯಾವುದರ ಬೆಲೆ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಗಮನಿಸ್ತಾ ಹೋದರೆ ಚರ್ಮದ ಶೂ, ಬೆಲ್ಟ್, ಚಪ್ಪಲಿ ದುಬಾರಿ ಆಗುತ್ತೆ. ಆ ಮೂಲಕ ಕೇಂದ್ರದ ಈ ಬಜೆಟ್ ಏನಿದೆಯಲ್ಲ, ಈ ಬಜೆಟ್ನಲ್ಲಿ ಒಂದೊಂದು ವಸ್ತುಗಳಿಗೆ ಇಷ್ಟಿಷ್ಟು ತೆರಿಗೆ ಜಾಸ್ತಿ ಮಾಡುವ ಮೂಲಕ ಮತ್ತು ಅವುಗಳ ಬೆಲೆಯನ್ನು ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರಿಗೂ ಕೂಡ ಮೊದಲೇ ಬೆಲೆ ಏರಿಕೆಯಿಂದ ಬಸವಳಿದು ಹೋಗಿರುವಂಥ ಜನಸಾಮಾನ್ಯರಿಗೆ, ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವರಿಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸುವಂಥ ಸಾಧ್ಯತೆ ಇದೆ. ನಾನಾಗಲೇ ಹೇಳಿದೆ, ಪ್ಲಾಸ್ಟಿಕ್ಕನ್ನು ನೀವು ಆಮದು ಮಾಡೋರಾಗಿದ್ದರೆ ನಿಮಗೆ ಅದರ ಬೆಲೆ ದುಬಾರಿ. ಪ್ಲಾಸ್ಟಿಕ್ಕನ್ನು ನೀವು ಆಮದು ಮಾಡಿ ನಿಮ್ಮ ವ್ಯವಹಾರಕ್ಕೆ ಮತ್ತೊಂದು ಮಗದೊಂದಕ್ಕೆ ನೀವು ಬಳಸೋದಾದರೆ ಅವರಿಗೆ ಬೆಲೆ ಏರಿಕೆಯ ಒಂದಿಷ್ಟು ಬಿಸಿ ತಟ್ಟುತ್ತೆ. ಕೇಂದ್ರದ ಈ ಬಜೆಟನ್ನು ನಾವು ಗಮನಿಸ್ತಾ ಹೋದರೆ, ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಹೋದರೆ, ಕೃಷಿ ಕ್ಷೇತ್ರಕ್ಕೆ ಏನೇನು ಕೇಂದ್ರ ಕೊಟ್ಟಂಥ ಅನುಕೂಲ ಏನು ಅಥವಾ ತೆರಿಗೆ ರಿಯಾಯಿತಿಗಳಾಗಿರ್ಬೋದು, ಮತ್ತೊಂದು ಮಗದೊಂದನ್ನು ಕೂಡ ಗಮನಿಸ್ತಾ ಹೋದರೆ ಕೃಷಿ ಕ್ಷೇತ್ರಕ್ಕೆ ಸಪ್ರೇಟ್ ಆಗಿ ಕೇಂದ್ರ ಒಂದಿಷ್ಟು ಹಣವನ್ನು ತೆಗೆದಿಟ್ಟಿದೆ. ಅದರ ಹೊರತಾಗಿ ವ್ಯಾಪಾರ ವಹಿವಾಟು ಮತ್ತೊಂದು ಮಗದೊಂದನ್ನು ಗಮನಿಸ್ತಾ ಹೋದರೆ ಜನಸಾಮಾನ್ಯರಿಗೆ ಈ ಬಜೆಟ್ನಲ್ಲಿ ಸ್ವಲ್ಪ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ತಾವು ಮಂಡಿಸಿರುವಂಥ ಆ ಬಜೆಟ್ ಏನಿದೆ 32.07 ಲಕ್ಷ ಕೋಟಿ ರೂಪಾಯಿಯ ಆ ಬಜೆಟ್ ಏನಿದೆ ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ. ಹಾಗಾದರೆ ಅವರು ಆ ಬಜೆಟ್ ಪ್ರತಿ ಓದುವಾಗ ಏನೇನು ಹೇಳಿದ್ದಾರೆ, ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಮತ್ತು ಯಾವ ಕ್ಷೇತ್ರದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಯಾವ್ಯಾವ ವಸ್ತುಗಳ ಮೇಲೆ ಪ್ಲಾಸ್ಟಿಕ್ ಸೇರಿದಂತೆ ಕೆಲ ವಸ್ತುಗಳಿಗೆ ಬೆಲೆ ಏರಿಕೆ ಸುಂಕವನ್ನು ಜಾಸ್ತಿ ಮಾಡಿರೋದು. ಮುಂದುವರಿದು ನಾವು ಗಮನಿಸ್ತಾ ಹೋದರೆ ಕೃಷಿಗೆ ಪ್ರತಿ ಬಾರಿಯೂ ಕೂಡ ಬಜೆಟ್ ಮಂಡನೆ ಸಮಯದಲ್ಲಿ ಕೃಷಿಗೆ ಸೀಮಿತವಾದಂಥ ಒಂದಿಷ್ಟು ಏರಿಕೆ ಮತ್ತು ಅನುಕೂಲವನ್ನು ಮಾಡಿಕೊಡ್ತಾರೆ. Release of new varieties. New 109 high-yielding and climate-resilient varieties of 32 field and horticultural crops will be released for cultivation by farmers. Natural farming. In the next 2 years, 1 crore farmers across the country will be initiated into natural farming, supported by certification and branding. Implementation will be through scientific institutions and willing gram panchayats. 10,000 need-based bio-input resource centers will be established. Missions for pulses and oil seeds. For achieving self-sufficiency in pulses and oil seeds, we will strengthen their production. ಇನ್ನು ಪ್ರಮುಖವಾಗಿ ಗಮನಿಸೋಣ ಕೃಷಿ ವಲಯದ ಅಂದ್ರೆ ರೈತರು ಪ್ರಮುಖವಾಗಿ ಬಜೆಟ್ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು, ಏನ್ ಸಿಗಬಹುದು ಈ ಬಾರಿ ನಮಗೆಲ್ಲ ಅಂತ. ಆ ಕೃಷಿ ವಲಯಕ್ಕೆ ಈ ಬಾರಿಯ ಬಜೆಟ್ ನಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ರೈತ ಮತ್ತು ಕೃಷಿ ವಲಯದವರು ಎದುರು ನೋಡ್ತಾ ಇರುವಂತಹ ವಿಚಾರಗಳು ಸಹಜವಾಗಿ ಅವರಿಗೆ ಬರ್ತಾ ಇದ್ದಂತಹ
ಒಂದಷ್ಟು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಗಮನಿಸೋಣ. ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯಕ್ಕೆ 1.52 ಲಕ್ಷ ಕೋಟಿಯನ್ನ ಈ ಬಾರಿಯ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಅದ್ರ ಜೊತೆಗೆ 400 ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸಮೀಕ್ಷೆಯನ್ನ ಕೂಡ ಮಾಡಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಸ್ತಾಪ ಮಾಡಿದ್ರು. ರೈತರಿಗೆ ಏನಿದ್ರಿಂದ ಲಾಭ ಅಂತ ಅಂದ್ರೆ ಅವರು ಬೆಳೆದಿರುವಂತಹ ಬೆಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ತಂಡದಿಂದಲೇ ಸಮೀಕ್ಷೆ ಆಗೋದ್ರಿಂದ ಸೊ ಇಲ್ಲೂ ಕೂಡ ಪ್ರಯೋಜನ ಇದೆ ರೈತರಿಗೆ, ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಅದ್ರ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ 1.52 ಲಕ್ಷ ಕೋಟಿ ಮೀಸಲು ಇರಿಸಲಾಗಿದೆ ಬಜೆಟ್ನಲ್ಲಿ, ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯವನ್ನ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ, ಇದು ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ. ಕೃಷಿ ವಲಯಕ್ಕೆ ಏನ್ ಸಿಕ್ಕಿದೆ ಈ ಬಾರಿ ಬಜೆಟ್ನಲ್ಲಿ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. 400 ಜಿಲ್ಲೆಗಳಲ್ಲಿ ಬಯೋ ರಿಸರ್ಚ್ ಕೇಂದ್ರಗಳ ಸ್ಥಾಪನೆ ಮಾಡುವಂತಹ ಉದ್ದೇಶ ಕೂಡ ಇದೆ ಅನ್ನೋದನ್ನ ಈ ಬಾರಿಯ ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತಾಪ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಇದು ಕೃಷಿ ವಲಯಕ್ಕೆ ಸಿಕ್ಕಿರುವಂತಹ ಬಂಪರ್ ಕೊಡುಗೆಗಳು ಅಂತ ಕೇಂದ್ರ ಸರ್ಕಾರ ವಿಶ್ಲೇಷಣೆ ಮಾಡ್ತಾ ಇದೆ. ಬಟ್ ರೈತರಿಗೆ ಎಷ್ಟರ ಮಟ್ಟಿಗೆ ಇದು ಎಫೆಕ್ಟಿವ್ ಆಗಿರುತ್ತೆ, ಎಷ್ಟರ ಮಟ್ಟಿಗೆ ಇದು ಇಂಪ್ಯಾಕ್ಟ್ ಮತ್ತೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡಬೇಕು. ಪ್ರತಿ ಬಾರಿ ಕೂಡ ಬಜೆಟ್ ನಲ್ಲಿ ಅನೌನ್ಸ್ ಆಗಿರುವಂತಹ ಅಷ್ಟು ಯೋಜನೆಗಳು ಇಂಪ್ಲಿಮೆಂಟ್ ಆಗಿದೆಯಾ ಅಂತ ಅಂದ್ರೆ ಬಹುತೇಕರ ಉತ್ತರ ಇಲ್ಲ ಅನ್ನುವಂತ ಉತ್ತರ ಸಿಕ್ಬಿಡುತ್ತೆ. ಅದರಿಂದ ಆಗುವಂತ ಲಾಭ ಅದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ, ಅದರಿಂದ ಪ್ರಯೋಜನ ಏನು ಅಂತ ಬಹುತೇಕರು ಇದನ್ನ ಪ್ರಶ್ನೆ ಮಾಡ್ತಾರೆ. ಸೊ ಗಮನಿಸಬೇಕಾಗಿರುವಂತಹ ವಿಚಾರ. ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಯಾರಾದ್ರೂ ನೈಸರ್ಗಿಕ ಕೃಷಿ ಮಾಡ್ತೀರಿ ಅಂತ ಆದ್ರೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಉತ್ತೇಜನ ನೀಡಲಾಗುತ್ತೆ, ಅದರ ಲಾಭವನ್ನ ರೈತರು ಪಡೆದುಕೊಳ್ಳಬಹುದು ಅನ್ನುವಂತಹ ವಿಚಾರವನ್ನ ಕೂಡ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತಾಪ ಮಾಡಿರೋದನ್ನ ನಾವು ಗಮನಿಸ್ತಾ ಇದೀವಿ. ದೋಸ್ತಿಗಳಿಗೆ ಬಂಪರ್ ಆಫರ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಈ ಬಾರಿಯ ಬಜೆಟ್ ನಲ್ಲಿ ಬಿಹಾರ ಆಂಧ್ರಕ್ಕೆ ಬಹಳ 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 ಅನಿವಾರ್ಯ ಇತ್ತು. ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿಗೆ ಇದು ಅನಿವಾರ್ಯ. ದೋಸ್ತಿಗಳ ಮಾತಿಗೆ ಪಟ್ಟು ಬಿದ್ದು ವಿಶೇಷ ಸ್ಥಾನಮಾನ ಅಥವಾ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತ ಅನಿವಾರ್ಯತೆಯಲ್ಲಿ ಸಿಲುಕಾಕಿಕೊಂಡಿತ್ತು ಅನ್ನೋದು ಬಹಳ ಸ್ಪಷ್ಟ. ಬಿಹಾರ ಆಂಧ್ರಕ್ಕೆ ಬಂಪರ್ ಕೊಡುಗೆ, ದೋಸ್ತಿಗಳಿಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ ಈ ಬಾರಿಯ ಬಜೆಟ್ ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಬಿಹಾರ ಆಂಧ್ರಕ್ಕೆ ಕೇಂದ್ರ ಸರ್ಕಾರದಿಂದ ಗಿಫ್ಟ್. ಆಂಧ್ರಕ್ಕೆ 15,000 ಕೋಟಿ, ಬಿಹಾರಕ್ಕೆ 26,000 ಕೋಟಿ. ಅಮರಾವತಿ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ ಈ ಬಾರಿಯ ಬಜೆಟ್ ನಲ್ಲಿ. This year I have provided 11,11,111 crore rupees for capital expenditure. This would be 3.4% of our GDP. Infrastructure investment by state governments. We will encourage states to provide support of similar scale for infrastructure, subject to their development priorities. A provision of 1.5 lakh crore rupees. This year, I have provided 11,11,111 crore rupees for capital expenditure. ಸಹಜವಾಗಿ ಕೇಂದ್ರದ ಬಜೆಟ್ ಅಂತೇಳಿ ಹೇಳಿದಾಗ ಅಲ್ಲಿ ಯುವ ಸಮುದಾಯ ಆಸೆ ಕಣ್ಗಳಿಂದ ಕಾಯ್ತಾ ಇರುತ್ತೆ. ಯುವಕರಿಗೆ ಉದ್ಯೋಗವೂ ಸೇರಿದಂತೆ ಯುವಕರಿಗೆ ಈ ಬಜೆಟ್ನಲ್ಲಿ, ಕೇಂದ್ರದ ಬಜೆಟ್ನಲ್ಲಿ ಏನಿರುತ್ತೆ ಏನಿರಲ್ಲ, ಮುಂದೆ ಹೆಂಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ. ಇ ಕಾಮರ್ಸ್ ರಫ್ತು ಘಟಕಗಳ ಸ್ಥಾಪನೆಯ ಬಗ್ಗೆ ಒತ್ತು ಕೊಡಲಾಗಿದೆ ಈ ಬಜೆಟ್ನಲ್ಲಿ. ಇ ಕಾಮರ್ಸ್ ರಫ್ತು ಘಟಕಗಳ ಸ್ಥಾಪನೆಯ ಬಗ್ಗೆ ಯುವಕರಿಗೆ ಜಾಕ್ಪಾಟ್ ಕೊಟ್ಟಿದ್ದಾರೆ ಕೇಂದ್ರದ ಈ ಬಜೆಟ್ನಲ್ಲಿ. ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಈ ಬಜೆಟ್ನಲ್ಲಿ ಸುಮಾರು 32.07 ಲಕ್ಷ ಕೋಟಿ ಗಾತ್ರದ ಈ ಬಜೆಟ್ನಲ್ಲಿ ಯುವಕರಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಮತ್ತು ಯುವಕರಿಗೆ ಏನು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನಾವೀಗ ಗಮನ ಹರಿಸ್ತಾ ಇದ್ದೀವಿ ಮತ್ತು ಅದನ್ನು ನಾವು ಪಾಯಿಂಟ್ ಆಗಿ ಎಲಬ್ರೇಟ್ ಮಾಡ್ತಾ ಇದ್ದೀವಿ. ಇ ಕಾಮರ್ಸ್ ರಫ್ತು ಘಟಕಗಳ ಸ್ಥಾಪನೆಗೆ ಒತ್ತು ಕೊಡಲಾಗಿದೆ. ಈ ಯುವಕರಿಗೆ ಈ ಬಜೆಟ್ನಲ್ಲಿ ವಿತ್ತ ಸಚಿವೆ ಮಂಡಿಸಿರುವಂಥ ಈ ಅಂಶಗಳನ್ನು ನಾವು ಗಮನಿಸ್ತಾ ಹೋದಂಗೆ, ಬಹಳ ಪ್ರಮುಖವಾಗಿ ನಾವು ನೋಡ್ತಾ ಹೋದಂಗೆ ಪ್ರತಿ ಬಜೆಟ್ನಲ್ಲೂ ಕೂಡ ಯುವಕರು ಒಂದು ಆಸೆಯಿಂದ ಕಾಣ್ತಾ ಇರ್ತಾರೆ. ಯಾಕಂತ ಹೇಳಿದರೆ ಯುವ ಸಮುದಾಯ ದೇಶದ ಈ ಅರ್ಥವ್ಯವಸ್ಥೆಯನ್ನು ನಿರ್ಧರಿಸ್ತಾರೆ. ಅದರ ಜೊತೆಗೆ ಒಂದಿಷ್ಟು ಪ್ರೋಗ್ರೆಸಿವ್ ಆಗಿ ಅವರ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಕೂಡ ಬಹಳ ಪ್ರಮುಖವಾಗುತ್ತೆ. ಈ ಕಾರಣದಿಂದ ಯುವಕರಿಗೆ ಕೇಂದ್ರ ಕೊಟ್ಟಿರೋದು ಒಂದು ರೀತಿಯಲ್ಲಿ ಜಾಕ್ಪಾಟ್ ಅನ್ನೋ ರೀತಿ, ಅಂದರೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿದೆ.
ಕೈಗಾರಿಕೆಗಳಲ್ಲಿ 1 ಕೋಟಿ ಯುವಕರಿಗೆ ತರಬೇತಿ, ಕೈಗಾರಿಕಾ ವಲಯದಲ್ಲಿ ಹೆಚ್ಚಿನ ಯುವಕರು ಅವರಿಗೆ ಒತ್ತು ಕೊಡುವ ಮೂಲಕ ಅವರಿಗೆ ತರಬೇತಿ ಕೊಟ್ಟು ಆ ಮೂಲಕ ಅವರನ್ನು ಪುಷ್ ಮಾಡೋದು ಕೇಂದ್ರದ ಒತ್ತಾಸೆ ಅಂತ ಅನ್ಸುತ್ತೆ. ಕೈಗಾರಿಕೆಗಳಲ್ಲಿ 1 ಕೋಟಿ ಯುವಕರಿಗೆ ತರಬೇತಿ ಕೊಡೋದಕ್ಕೂ ಕೂಡ